ಭೀಮನನ್ನ ಮೊದಲು ಬಿಸಿ ಪಾಟೀಲ್ ಅವರು ಹುಚ್ಚ ಅಂತಂದ್ರು. ವಸಂತ ಗಿಳಿಯಾರು, ಕಿರಿಕೀರ್ತಿ, ವಿಶ್ವೇಶ್ವರ ಭಟ್ಟು ಇಂಥವ್ರು ಅಡ್ಡ ಬಂದಿಲ್ಲ, ಎಲ್ಲರೂ ಬಂದ್ರು. ಸರ್ಕಾರ ಮಾತ್ರ ಮೌನವಾಗಿತ್ತು. ಬಟ್ ಇವತ್ತು ಭೀಮಾ ಸತ್ಯವನ್ನ ಗೆದ್ದಿದ್ದಾನೆ, ಸತ್ಯವನ್ನ ನುಡಿದಿದ್ದಾನೆ. ಕೊಲೆ ಮಾಡಿರೋರು, ಅತ್ಯಾಚಾರ ಮಾಡಿರೋರು, ಮುಚ್ಚಾಕಿರೋರು ಕೋಡ ಆಗ್ತಾರೆ ಅಂತ ಅದು ಕೌಂಟ್ ಡೌನ್ ಶೋ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಆಲ್ರೆಡಿ ಈಗ ಸಿಕ್ಕಿರೋ ಪಳವಳಿಕೆಗಳು ವಿರೋಧಿಗಳಿಗೆ ಮತ್ತೆ ಈ ಸೋ ಕಾಲ್ಡ್ ಕೊಲೆಗಾರಗಳಿಗೆ ನಡುಕವಂತೂ ಹುಟ್ಟಿಸಿದೆ. ನೆನೆ ಅದೇ ಭೀಮಾ ಮಾರ್ಕ್ ಮಾಡಿದ ಜಾಗದಿಂದ 11ನೇ ಜಾಗ ಮಾರ್ಕ್ ಮಾಡಿದ. ಅದ್ರ ಪಕ್ಕದಲ್ಲೇ ಮಾರ್ಕ್ ಮಾಡಿದ ಜಾಗ ಅಲ್ಲ, ಅದು ಪಕ್ಕದಲ್ಲೇ ಅವನ ಒಂದು ಐ ಥಿಂಕ್ ವಿಚಾರವನ್ನ ಸ್ವೀಕರಿಸಿದಂಥ SIT ಅವರು ಓಕೆ ಅಂತೇಳಿ ನೆನ್ನೆ ಅದನ್ನ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 5ಕ್ಕಿಂತ ಹೆಚ್ಚು ವ್ಯಕ್ತಿಗಳ ಸತ್ತು ಹೋದಂಥ ಕಳೆಬರಗಳು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಜೊತೆಯಲ್ಲಿ ಒಂದು ಸ್ಕಲ್ಲು ಮತ್ತು 100ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದೆ. ನಮಗೆ ಪಿಟ್ ನಂಬರ್ 6 ನಮಗೆ 25 ಬೋನ್ ಸಿಕ್ಕಿತ್ತು. ಸೊ ಅದು ಒಬ್ಬ ವ್ಯಕ್ತಿದು ಅಂದ್ಕೊಂಡ್ರೆ ಇದು 100ಕ್ಕೂ ಹೆಚ್ಚು ಸಿಕ್ಕಿದೆ. 5ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಒಂದೇ ಪಿಟ್ಟಲ್ಲಿ ಹಾಕಿ ಮುಚ್ಚಿರುವಂಥ ಸಾಧ್ಯತೆ ಇದೆ. ಸೊ ಸಾಮಾನ್ಯವಾಗಿ ಅದನ್ನೇನೋ ಮೆನ್ ಅಂತ ಇದ್ರು. ಫಾರೆನ್ಸಿಕ್ ಅವರು ಅಧಿಕೃತವಾಗಿ ಹೇಳೋವರೆಗೂ ಐ ಥಿಂಕ್ ಜನರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ನಂಬುವಂಥ ಅವಶ್ಯಕತೆ ಇಲ್ಲ. ಭೀಮನನ್ನು ಮೊದಲು ಸಾಬ್ರು ಎತ್ಕಟ್ಟಿದ್ರು ಅಂತಂದರು. ಕೇರಳ ಸರ್ಕಾರ ಹಿಂದೆ ಇದೆ ಅಂತಂದರು. ಆಮೇಲೆ ಬಿಸಿ ಪಾಟೀಲ್ ಅವರು ಹುಚ್ಚ ಅಂತಂದರು. ಸಾಬ್ರು ಎತ್ಕಟ್ಟಿರು ಅಂತ ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಅವರೇ. ಇನ್ನೊಂದಷ್ಟು ಜನ ಐ ಥಿಂಕ್ ಕಿರಿಕೀರ್ತಿ ಬಂದು ಇಂಥವರೆಲ್ಲ ಅಡ್ಡಡ್ಡ ಬಂದು ವಸಂತ ಗಿಳಿಯಾರು, ಕಿರಿಕೀರ್ತಿ, ವಿಶ್ವೇಶ್ವರ ಭಟ್ಟು ಇಂಥವ್ರು ಅಡ್ಡ ಬಂದಿಲ್ಲ, ಎಲ್ಲರೂ ಬಂದರು. ಸರ್ಕಾರ ಮಾತ್ರ ಮೌನವಾಗಿತ್ತು. ಮೊದಲು ನಮಗೂ ಕೂಡ ಏನಪ್ಪ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇತ್ತು. ಬಟ್ ಇವತ್ತು ಭೀಮಾ ಸತ್ಯವನ್ನು ಗೆದ್ದಿದ್ದಾನೆ, ಸತ್ಯವನ್ನು ನುಡಿದಿದ್ದಾನೆ, ಸತ್ಯವನ್ನು ದೂರಲ್ಲಿ ಕೊಟ್ಟಿದ್ದಾನೆ, ಸತ್ಯವನ್ನು FIR ಮಾಡಿಸಿದ್ದಾನೆ. ಅದೇ ಸತ್ಯವನ್ನು ನ್ಯಾಯಾಧೀಶರ ಮುಂದೆ ಹೇಳಿ ಅದು ರೆಕಾರ್ಡ್ ಆಗಿ ಈಗ ಎಕ್ಸಿಬಿಷನ್ನಲ್ಲಿ ಒಂದೊಂದೇ ಸತ್ಯ ಹೊರಗಡೆ ಬರ್ತಾ ಇದೆ. ಈಗ ಮಾರ್ಕ್ ಮಾಡಿದ 13 ಪಿಟ್ ಆದರೂ ಕೂಡ ಮೊದಲನೇ ಪಿಟ್ಟಲ್ಲಿ ನಮಗೆ ID ಕಾರ್ಡು, ಬ್ಲೌಸು, ಆಧಾರ್ ಕಾರ್ಡು, ಬ್ಯಾಗ್ ಸಿಕ್ಕಿದೆ. ಸೊ ಫಾರೆನ್ಸಿಕ್ ಕಳಿಸಿದ್ದಾರೆ. 6ನೇ ಪಿಟ್ಟಲ್ಲಿ 25 ಮೂಳೆಗಳು ಮೋಸ್ಟ್ಲಿ ಒಂದು ವ್ಯಕ್ತಿಯ ಅದಿರಬೇಕು. ಅದು ಹೆಣ್ಮಗಳು ಗಂಡ್ಮಗಳು ಗೊತ್ತಿಲ್ಲ ನಮಗೆ. ಈಗ ನೆನ್ನೆ ಗುಡ್ಡದಲ್ಲಿ ಹೆಚ್ಚು ಕಡಿಮೆ 5ಕ್ಕಿಂತ ಹೆಚ್ಚು ವ್ಯಕ್ತಿಗಳ ಕಳೆಬರ ನೆನ್ನೆ ರಿಕವರಿ ಆಗಿದೆ. ಇಟ್ಸ್ ಎ ಬಿಗ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಇವತ್ತು ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತು ಸರ್ಕಾರಕ್ಕೆ SIT ಅವರು ಒಂದು ಇಂಟ್ರಿಮ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾರಂತೆ. ಅಂದರೆ ಏನು ಇಷ್ಟು ದಿನ ನಡೀತು ಅದರ ಇಂಟ್ರಿಮ್ ಸಬ್ಮಿಟ್ ಮಾಡಿದ್ದಾರೆ. ಒಂದು ರೀತಿಯ ಹರ್ಷ ಅಂತ ಅನಿಸುತ್ತೆ. ಸರ್, 100 ಶವ ಊತಿರುವ ಬಗ್ಗೆ ಈಗಾಗಲೇ ಭೀಮಾ ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ಭೀಮನ ಮೇಲೆ ಭರವಸೆ ಹೆಚ್ಚಾಗ್ತಿದೆ ಅಲ್ವಾ ಸರ್ ಇದರಲ್ಲಿ? ಅಲ್ಲ, ಭೀಮನ ಮೇಲೇನೂ ಭರವಸೆ ಹೆಚ್ಚಾಗ್ತಾ ಇದೆ. SIT ಅವರು ನಿಯತ ಕೆಲಸ ಮಾಡ್ತಾ ಇದ್ದಾರೆ ಅಂತ SIT ಅವ್ರ ಮೇಲೂ ಕೂಡ ಭರವಸೆ ಹೆಚ್ಚಾಗ್ತಾ ಇದೆ. ಸತ್ಯದ ಮೇಲೆ ಭರವಸೆ ಹೆಚ್ಚಾಗ್ತಾ ಇದೆ. ಐ ಥಿಂಕ್ ಕೊಲೆ ಮಾಡಿರೋರು, ಅತ್ಯಾಚಾರ ಮಾಡಿರೋರು, ಮುಚ್ಚಾಕಿರೋರು ಖಂಡಿತವಾಗಿ ಕೋಡ ಆಗ್ತಾರೆ ಅಂತ ಅದು ಕೌಂಟ್ ಡೌನ್ ಶೋ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಸರ್. SIT ತನಿಖೆ ತಂಡದ ಕಾರ್ಯಾಚರಣೆ ಇವತ್ತಿಗೆ 7 ದಿನ ಆಯಿತು ಸರ್, ಮುಂದುವರಿತಾನೆ ಇದೆ. SIT ತನಿಖೆ ಸರಿಯಾದ ದಾರಿ ನಡೀತಾ ಇದೆ ಅಂತ ಕಾನ್ಫಿಡೆಂಟ್ ಇದೆ ಸರ್ ನಿಮಗೆ? ಮೊದಲು ಸಿಕ್ಕಾಪಟ್ಟೆ ಡೌಟ್ ಇತ್ತು. ಮತ್ತೆ ಐ ಥಿಂಕ್ 5th ಡೇ ಮಂಜುನಾಥ್ ಗೌಡ್ರು, ಅದೇ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಧಮಕಿ ಹಾಕಿದಾಗಂತೂ ನಮಗೆ ಸ್ವಲ್ಪ ನಾವೆಲ್ಲ ಶೇಕ್ ಆಗಿದ್ದಂತೂ ನಿಜ. ಏನಪ್ಪ SIT ಅವರೇ ಈ ಥರ ಮಾಡಿದ್ದಾರೆ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಧಮಕಿ ಹಾಕಿದಂಥ ವಿಚಾರ ಆಗಿರ್ಬೋದು. ಎರಡನೇದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 16 ವರ್ಷದ UDR ದಾಖಲೆಗಳನ್ನು ಸುಟ್ಟಾಗದಂಥ ವಿಚಾರ ಕೇಳಿನೇ ಆಗಿರ್ಬೋದು. ಸ್ವಲ್ಪ ಮನಸ್ಸಿಗೆ ಕಸಿಬಿಸಿ ಆಯಿತು. ಬಟ್ ಇವತ್ತಿಗೆ ಆ ಸುಟ್ಟಾಕಿರುವಂಥ ದಾಖಲೆಗಳು ಕೋರ್ಟಲ್ಲಿ ಸುರಕ್ಷಿತವಾಗಿದೆ, ಒಂದು ಕಾಪಿ. ಎರಡನೇದು ಮಂಜುನಾಥ ಗೌಡ ಧಮಕಿ ಹಾಕಿದ್ದಾನೆ ಅನ್ನೋದು ಎಷ್ಟು ನಿಜಕ್ಕೆ ಹತ್ತಿರವಾಗಿದೆ ಅಂತ ಎಷ್ಟು ನಿಜನೋ ಅದೇ ರೀತಿ ಅದಾದ ನಂತರ SIT ಅವರು ತಮ್ಮ ಕಾರ್ಯಾಚರಣೆಯಲ್ಲಿ ರಿಸಲ್ಟ್ ಕೊಡ್ತಾ ಇರೋದು ಅಷ್ಟೇ ನಿಜ ಆಗಿದೆ. ಮೋಸ್ಟ್ಲಿ ಸ್ಟಾರ್ಟಿಂಗಲ್ಲಿ SIT ಅವರ ಕೈಗಳನ್ನು, ಮನಸ್ಸನ್ನು ಯಾವುದೋ ಕ್ಷುಲ್ಲಕ ಶಕ್ತಿಗಳು ಕಟ್ಟಾಕಿದ್ದಂತೂ ನಿಜ. ಬಟ್ ಈಗ ಜನರ ಒಂದು ಆಕ್ರೋಶ, ಅದಕ್ಕಂದ್ರೆ ನಾನೇ ಕೆಟ್ಟದಾಗ ಬೈದಿದ್ದೀನಿ. ಬೆಳ್ತಂಗಡಿ ಪೊಲೀಸವ್ರನ್ನ ಕೆಟ್ಟದಾಗ ಬೈದಿದ್ದೀನಿ. ಮಂಜುನಾಥ್ ಗೌಡನೂ ನಾವು ವಿ ಹ್ಯಾವ್ ಕ್ವಶನ್ ದೆಮ್ ವಿತೌಟ್ ಎನಿ ನಾವು ಯಾವುದೇ ಇದಿಲ್ಲಂದರೆ ಅವ್ರನ್ನ ಪ್ರಶ್ನೆ ಮಾಡೋದ್ರಿಂದ ಸಾರ್ವಜನಿಕರ ಕಣ್ಣುಗಳು, ಈಗ 6 ಕೋಟಿ ಜನ ಅಂದ್ಕೊಂಡ್ರು ಕೂಡ ಕರ್ನಾಟಕದ್ದು 12 ಕೋಟಿ ಕಣ್ಣುಗಳು ಅವ್ರನ್ನ ವಾಚ್ ಮಾಡ್ತಾ ಇದೆ. ಈಗ ಬೇಕೋ ಬೇಡವೋ
ಅವರು ನಿಯತ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಪ್ರಮೇಯ ನಿರ್ಮಾಣ ಆಗಿಬಿಟ್ಟಿದೆ. ನಿನ್ನೆ ಅದ್ರ ರಿಸಲ್ಟು. ಸರ್ ಅಸ್ಥಿಪಂಜರ ಶೋಧಕ್ಕೆ ಇನ್ನೂ ಟೆಕ್ನಾಲಜಿ ಏನಕ್ಕೆ ಸರ್ ಬಳಸ್ತಾ ಇಲ್ಲ? ಇಲ್ಲ, ನಮಗಿರೋ ಮಾಹಿತಿ ಏನು ಅಂತಂದರೆ SIT ಅವ್ರಿಗೆ ನಾನು ಕೂಡ ಲೆಟ್ರ್ ಬರೆದಿದ್ದೀನಿ. SIT ಅವರು ಸರ್ಕಾರಕ್ಕೆ ಮೌಖಿಕವಾಗಿ ಕೇಳ್ತಾ ಇದ್ದಾರಂತೆ. ಒಂದು ಭಯ SIT ಅವ್ರಿಗೆ ಕಾಡ್ತಾ ಇರೋದೇನು ಅಂತಂದರೆ, ಅಕಸ್ಮಾತ್ ಅದು ದೇರ್ ಆರ್ 3 ವಿಧಾನದಲ್ಲಿ ನಾವು ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ನ ಬಳಸ್ಬೋದು. ವಿ ಹ್ಯಾವ್ ಡೆಡಿಕೇಟೆಡ್ ಸ್ಯಾಟಲೈಟ್ ಅಂತೆ. ಸ್ಯಾಟಲೈಟ್ಸ್ ಇದೆ. ಸ್ಯಾಟಲೈಟಿಂದ ನಾವು ಸ್ಯಾಟಲೈಟ್ ಸರ್ವಿಸ್ ತೊಗೊಂಡು ಆ ಎಂಟೈರ್ ಏರಿಯಾನ ಶೋಧನೆ ಮಾಡಿದ್ರೆ ಇಟ್ ವಿಲ್ ಡಿಟೆಕ್ಟ್ ಆ್ಯಂಡ್ ಗಿವ್ 3D ರಿಪೋರ್ಟ್. ಒಂದು ಸ್ಯಾಟಲೈಟ್ನ ಬಳಸ್ಬೋದು. ಎರಡನೇದು ಇಂಡಿಯನ್ ಡಿಫೆನ್ಸ್ ಹತ್ರ ಇದೆ. ಇಂಡಿಯನ್ ಡಿಫೆನ್ಸ್ನೂ ಕೂಡ ಅಸಿಸ್ಟೆನ್ಸ್ ಕೇಳಿ ಅವ್ರದ್ದು ಬಳಸ್ಬೋದು. ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಇದ್ದಾರೆ. ಈ 3 ಜೊತೆಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಬೆಂಗಳೂರಲ್ಲಿದೆ. ಅವ್ರಿಗೆ ಹೇಳ್ಬಿಟ್ರೆ ಅವರು ಕೂಡ ಟೆಕ್ನಾಲಜೀಸನ್ನು ಬಳಸ್ತಾರೆ. ಬಳಸದಿರೋಕ್ಕೆ ಕಾರಣ ಏನು ಅಂತಂದರೆ, ಆಲ್ರೆಡಿ ಈಗ ಸಿಕ್ಕಿರೋ ಪಳೆವಳಿಕೆಗಳು ವಿರೋಧಿಗಳಿಗೆ ಮತ್ತು ಈ ಸೋಕಾಲ್ಡ್ ಕೊಲೆಗಾರಗಳಿಗೆ ನಡುಕವಂತೂ ಹುಟ್ಟಿಸಿದೆ. SIT ಅವ್ರಿಗೆ ಖಂಡಿತವಾಗಿ ಮೊಹಂತಿಯವರು ಐ ಥಿಂಕ್ ಒಂದು ಹೆಮ್ಮೆಯ IPS ಆಫೀಸರ್. ಅವ್ರ ಬಗ್ಗೆ ಎರಡನೇ ಮಾತಿಲ್ಲ. ಅವರು ಬಳಸಬೇಕು ಅಂತ ಇದ್ದಾರೆ. ಬಟ್ ನಮಗಿರೋಂಥ ಮಾಹಿತಿ ಏನು ಅಂತಂದರೆ, DK ಶಿವಕುಮಾರ್ ಏನೋ ಬೇಡ ಅಂತ ಮೌಖಿಕವಾಗಿ ಹೇಳಿದ್ರು ಟೆಕ್ನಾಲಜಿ ಬಳಸೋದನ್ನು. ಸುಮ್ಮನೆ ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದನ್ನು ಯಾರೋ ಹೇಳಿದ್ರು ಅಂತ ನನಗೆ ಗೊತ್ತಾಗಿದ್ದು. ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಒಂದೊಂದು ನಿಜ, ಟೆಕ್ನಾಲಜಿ ಬಳಸಿದ್ರೆ ಇವತ್ತಿಗಿರೋ ಅಂಥ 1000 ಪಟ್ಟು ಹೆಚ್ಚು ಕೆಲಸ ಆಗುತ್ತೆ. ಇವತ್ತು ಒಂದು ಪಳೆವಳಿಕೆ ಸಿಕ್ಕಿದ್ರೆ ಇನ್ನೂ 1000ಕ್ಕೂ ಹೆಚ್ಚು ಪಳೆವಳಿಕೆಗಳು ಟೆಕ್ನಾಲಜಿ ಬಳಸಿದ್ರೆ ಸಿಗುತ್ತೆ. ಬಳಸಬೇಕು ಅಂತ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.